ಆ ಗುರು ಸೇವೆ ಎಂಬುದು ಯಾರೊಬ್ಬ ಪವಿತ್ರವಾಗಿ ಮಾಡ್ತಾನೋ, ಅವನ ಆತ್ಮದಿಂದ ಮಾಡ್ತಾನೋ, ಅವನಿಗೆ ಹಂತವಾಗಿ ಒಂದೊಂದು ವಿಚಾರಗಳು ತನ್ನಿಂತಾನಾಗಿ ಗೊತ್ತಾಗುವುದು. ಅಲ್ಲಿ ಗುರು ಎಂಬುದು, ಆ ದೇಹ ಎಂಬುದು ಕೇವಲ ಒಂದು ಕಾರಣ ಮಾತ್ರ, ಅದರ ಒಳಗಿನ ಶಕ್ತಿ ಬೇರೆ. ಈ ಕ್ಷಣ ನನ್ನದಪ್ಪ ಸತ್ಯ ಹೇಳಿ ಸಾಯ್ತೇನೆ ಅಂತ ಹೇಳುವರು, ಮುಂದಿನ ಕ್ಷಣ ನಾನು ಇರ್ತೇನೆ ಇಲ್ವ ಅಂತ ಯಾರಿಗೆ ಗೊತ್ತು? ನೀನು ಇರ್ತೇ ಇಲ್ವ ಅಂತ ಯಾರಿಗೆ ಗೊತ್ತು? ನಿಮಗೆ ಗೊತ್ತಾ ಶ್ವಾಸ ಯಾವಾಗ ನಿಲ್ತದೆ ಅಂತೇಳಿ? ನನಗೆ ಗೊತ್ತಾ ಶ್ವಾಸ ಯಾವಾಗ ನಿಲ್ತದೆ ಅಂತೇಳಿ? ಗೊತ್ತಿಲ್ಲ. ಹೇಗೂ ಬೇಕಾದ್ರೆ ನಿಲ್ಬೋದು. ಆಗ ಈ ಕ್ಷಣ ನನ್ನದು ಪ್ರೆಸೆಂಟ್. ಆ ಪ್ರೆಸೆಂಟ್ ನಿನ್ನದಾಗಿರುವ ನೀನು ಸತ್ಯವನ್ನು ಹೇಳುವಾಗ ಆ ಮುಂದಿನ ಕ್ಷಣ ಎಂಬುದು ನಿನ್ನದಾಗಿದ್ದರೆ ಆ ಸತ್ಯಕ್ಕೊಂದು ಪ್ಲಸ್ ಆಗಿ ಇನ್ನಷ್ಟು ಶಕ್ತಿ ಜಾಸ್ತಿ ಆಗ್ತದೆ. ಸ್ವಾರ್ಥ ಇಲ್ಲದ ಜೀವನ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಒಂದು ಯೋಗಿಗೆ ಕೂಡ ಒಂದು ಸ್ವಾರ್ಥ ಇರ್ತದಲ್ಲ, ಆ ಭಗವಂತನ ಹತ್ರ ಹೋಗಬೇಕು ಅಂತೇಳಿ. ಆ ಸ್ವಾರ್ಥ ಯಾವ ರೀತಿ ಅಂತ ಹೇಳಿರೋದು? ಸ್ವಾರ್ಥ ಇಲ್ಲದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸರಿ ಸ್ವಾರ್ಥ ಇರಲೇಬೇಕು. ಒಂದು ಜ್ಞಾನಿಯಾದವನಿಗೆ ಒಂದು ಸ್ವಾರ್ಥ ಇದೆ, ಯಾವುದೋ ಒಂದು ರೀತಿ ಸ್ವಾರ್ಥ ಇದೆ. ಸ್ವಾರ್ಥ ಇಲ್ಲದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ಬೋದು ನಿಸ್ವಾರ್ಥ, ಅದು ಇದು ಹಾಗೆ ಹೀಗೆ ಎಲ್ಲ ಹೇಳ್ಬೋದು, ಆದರೆ ಅದು ರಿಯಾಲಿಟಿ ಅಲ್ಲ ಅಂತ ಹೇಳಿ. ನೀನು ನನ್ನ ನಮಸ್ಕಾರ ಮಾಡಿದ್ರು ಮಾಡದಿದ್ರು ಆಗುವುದು. ಇಲ್ಲಿ ನನ್ನ ನಂಬು ಅಂತ ಹೇಳ್ತಾ ಇಲ್ಲ ಯಾರಲ್ಲಿ, ಇಲ್ಲಿ ಬನ್ನಿ ಅಂತ ಹೇಳ್ತಾ ಇಲ್ಲ. ಖಂಡಿತವಾಗಿ ಹೇಳ್ತೇನೆ ನಾನು, ವಿಧಿ ನಿಯಮದಂತೆ ನಡೆಯುವುದು. ಒಬ್ಬ ಬರ್ತಾನೆ ಅಂತ ಹೇಳಿದರೆ ಅಂಥ ಸಮಯಕ್ಕೆ ಅವ ಬರೋದು. ಈ ಪ್ರಪಂಚದಲ್ಲಿ ಏನೆಲ್ಲ ಆಗಬೇಕಾದ್ರೆ ಆಗಿಯೇ ಆಗಬೇಕು. ಇದು ನಾವು ಮಾತಾಡ್ತೇವೆ ಅಲ್ಲ, ನೀವೇ ಮಾತಾಡ್ತೀರಿ. ಸರಿಯಾಗಿ ಆಲೋಚನೆ ಮಾಡಿ. ನಾನು ಮಾತಾಡ್ತೇನೆ, ನೀವು ಮಾತಾಡ್ತಿದ್ದೀರ, ಎರಡೂ ಅಲ್ಲ. ಇದು ಸತ್ಯ. ಕಾಲ ಮಾತಾಡ್ತಾ ಉಂಟು, ಯಾರಿಗೆ ಬೇಕಾಗಿ ಮಾತಾಡ್ತಾ ಉಂಟು. ನಾವು ಇಬ್ಬರು ಮಾತಾಡ್ತಿಲ್ಲ, ಯಾರೋ ಒಬ್ಬರು ಮಾತಾಡಿದ ವಿಷಯವನ್ನು ನಾವು ಇಬ್ಬರು ಪುನಃ ರಿಪೀಟ್ ಆಗಿ ಮಾತಾಡ್ತೀವಿ. ನಿಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ಪರಂಪರೆ ಅಂತಿತ್ತ? ನಮ್ಮದ ನಮ್ಮದು ಋಷಿ ಪರಂಪರೆ. ಋಷಿಗಳು ಯಾವ ಸಿದ್ಧಾಂತವನ್ನು ಹೇಳಿದರು ಅದನ್ನು ನಾವು ಪಾಲಿಸ್ತಾ ಬರೋದು. ಕೈಂಕರ್ಯ ಏನು ಅಂದರೆ ಸಾಧನೆ ಅಂದರೆ ಏನು? ತಪಸ್ಸು ಅಥವಾ ಕುಂಡಲಿನಿ ಆ ಜಾಗೃತಿಗೊಳ್ಳುವಂಥ ಒಂದು ಪ್ರಕ್ರಿಯೆಯೋ? ಆಂತರಿಕವಾಗಿ ನೀವು ಏನು, ಯಾವ ರೀತಿಯ ಸಾಧನೆಯ ಮಾರ್ಗ, ಆ ಮಾರ್ಗದ ಪಥ ಅಥವಾ ಅದರ ಚಹರೆ ಏನು? ನಮ್ಮದರಲ್ಲಿ ಏನಿಲ್ಲ. ನಮ್ಮದಲ್ಲಿ ಗುರು ಸೇವೆ ಮಾತ್ರ. ನಮ್ಮದಲ್ಲಿ ಧ್ಯಾನ ಹೇಳಿಕೊಡ್ತೇವೆ, ಕುಂಡಲಿನಿ ಶಕ್ತಿ ಹೇಳಿಕೊಡ್ತೇವೆ, ಆ ಕಡೆದು ಹೇಳಿಕೊಡ್ತೇವೆ, ಈ ಕಡೆದು ಹೇಳಿಕೊಡ್ತೇವೆ ಎಂಬ ವಿಚಾರವೇ ಇಲ್ಲ. ನಮ್ಮದರಲ್ಲಿ ಗುರು ಸೇವೆ ಮಾಡು. ಆ ಸಮಯಕ್ಕೆ ಏನು ಸಿಗ್ತದೆ ಅದು ನಿಮಗೆ ಸಿಗ್ತದೆ. ಗುರು ಸೇವೆ ಮಾಡು ಅಂತ ಹೇಳೋದು ಯಾರ ಹತ್ರ? ಅಂಥವನ ಹತ್ರ ಮಾತ್ರ ಹೇಳೋದು ಗುರು ಸೇವೆ ಮಾಡು ಅಂತ. ಎಲ್ಲರ ಹತ್ರ ಹೇಳೋದಿಲ್ಲ, ಬಂದವ್ರ ಹತ್ರ ಎಲ್ಲ ಅಲ್ಲ. ಬಂದವ್ರ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅಷ್ಟು ಆಸೆ ಆಕಾಂಕ್ಷೆಗಳೆಲ್ಲ ಇರ್ತದೆ. ಗುರು ಸೇವೆ ಮಾಡುವವರಿಗೆ ಆಸೆ ಬಿಟ್ಟಿಲ್ಲ. ಇನ್ನು ಬಂದವ್ರ ಹತ್ರ ಹೇಳಲಿಕ್ಕೆ ಆಗ್ತದ? ಆ ಗುರು ಸೇವೆ ಎಂಬುದು ಯಾರೊಬ್ಬ ಪವಿತ್ರವಾಗಿ ಮಾಡ್ತಾನೋ, ಅವನ ಆತ್ಮದಿಂದ ಮಾಡ್ತಾನೋ, ಅವನಿಗೆ ಹಂತವಾಗಿ ಒಂದೊಂದು ವಿಚಾರಗಳು ತನ್ನಿಂತಾನಾಗಿ ಗೊತ್ತಾಗುವುದು. ಅಲ್ಲಿ ಗುರು ಎಂಬುದು, ಆ ದೇಹ ಎಂಬುದು ಕೇವಲ ಒಂದು ಕಾರಣ ಮಾತ್ರ, ಅದರ ಒಳಗಿನ ಶಕ್ತಿ ಬೇರೆ. ಆ ದೇಹ ಎಂಬುದಲ್ಲಿ ಏನು ಕೆಲಸ ಮಾಡೋದಿಲ್ಲ. ಅರ್ಥ ಆಗ್ತಾ ಹೇಳೋದು ನಿಮಗೆ? ಅವ್ರಿಗೆ ದೇಹ ಭಾವನೆ ಇಲ್ಲ. ಈ ಕ್ಷಣ ನನ್ನದು ಅಂತ ಹೇಳುವರು ಅವರು. ಈ ಕ್ಷಣ ನನ್ನದಪ್ಪ ಸತ್ಯ ಹೇಳಿ ಸಾಯ್ತೇನೆ ಅಂತ ಹೇಳುವರು. ಮುಂದಿನ ಕ್ಷಣ ನಾನು ಇರ್ತೇನೆ ಇಲ್ವ ಅಂತ ಯಾರಿಗೆ ಗೊತ್ತು? ನೀನು ಇರ್ತೇ ಇಲ್ವ ಅಂತ ಯಾರಿಗೆ ಗೊತ್ತು? ನಿಮಗೆ ಗೊತ್ತಾ ಶ್ವಾಸ ಯಾವಾಗ ನಿಲ್ತದೆ ಅಂತೇಳಿ? ನನಗೆ ಗೊತ್ತಾ ಶ್ವಾಸ ಯಾವಾಗ ನಿಲ್ತದೆ ಅಂತೇಳಿ? ಗೊತ್ತಿಲ್ಲ. ಹೇಗೂ ಬೇಕಾದ್ರೆ ನಿಲ್ಬೋದು. ಆಗ ಈ ಕ್ಷಣ ನನ್ನದು ಪ್ರೆಸೆಂಟ್. ಆ ಪ್ರೆಸೆಂಟ್ ನಿನ್ನದಾಗಿರುವ ನೀನು ಸತ್ಯವನ್ನು ಹೇಳುವಾಗ ಆ ಮುಂದಿನ ಕ್ಷಣ ಎಂಬುದು ನಿನ್ನದಾಗಿದ್ದರೆ ಆ ಸತ್ಯಕ್ಕೊಂದು ಪ್ಲಸ್ ಆಗಿ ಇನ್ನಷ್ಟು ಶಕ್ತಿ ಜಾಸ್ತಿ ಆಗ್ತದೆ. ಈ ಕ್ಷಣ ನಿನ್ನದು ಪವಿತ್ರವಾಗಿದ್ದರೆ ಮುಂದಿನ ಕ್ಷಣ ನಿನ್ನದು ಪವಿತ್ರವೇ ಅಂತ ಹೇಳೋದು. ಈ ಕ್ಷಣದಲ್ಲಿ ಗೊಂದಲ ಆಯಿತು ಅಂದರೆ ಮುಂದಿನ ಕ್ಷಣ ಗೊಂದಲವೇ. ಹೌದಲ್ವಾ? ಒಂದಲ್ಲೊಂದಿನೊಬ್ಬ ಹೋಗಲೇಬೇಕಲ್ಲ. ಆಗ ಯಾವಾಗ ಹೋಗುದು ಅಂತ ಗೊತ್ತಿಲ್ಲಲ್ಲ. ಅದೇ ಅಲ್ಲ ಭಗವಂತ ಇಟ್ಟ ಗುಟ್ಟು. ಭಗವಂತ ಎಲ್ಲವನ್ನು ಕೊಟ್ಟ, ಆದರೆ ಮರಣವನ್ನು ಗುಟ್ಟಾಗಿಟ್ಟ ಅಲ್ವಾ? ಗೊತ್ತೇ ಆಗೋದಿಲ್ಲ. ಮಾತಾಡ್ತಾ ಪಟ್ಟ ಅಂತ ಹೋಗಿಬಿಡ್ತಾರೆ. ರಾತ್ರಿ ಮಕ್ಕೊಂಡವ ಹೇಳೋದಿಲ್ಲ, ಓದವ ಬರೋದಿಲ್ಲ. ಹೋಗ್ತಾರೆ ಅಂತ ಹೇಳೋದು ಇಲ್ಲ. ಹೋಗ್ತಾರೆ ಅಂತ ಹೇಳೋದು ಇಲ್ಲ ಅಲ್ವಾ? ಈ ಸತ್ಯವನ್ನು ತಿಳಿದರೆ ಹೇಗಿರ್ತದೆ ಅವನ ಜೀವನ? ಸತ್ಯದ ವ್ಯಾಖ್ಯೆ ಏನು? ಬರುವುದನ್ನೆಲ್ಲ ಅನುಭವಿಸುವುದು. ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತದೆ ಎಲ್ಲವನ್ನು ಅನುಭವಿಸಿ ಸ್ವೀಕಾರ ಮಾಡಿಕೊಂಡೇ ನಮ್ಮ ಸದ್ಗುಣಗಳಿಂದ ನಡೆಯುವುದು. ನಮಗೆ ವಿರುದ್ಧ ಆಗ್ತದೆ ಅಂತ ಅದು ವಿರುದ್ಧ ಅಂತ ತಿಳ್ಕೊಳ್ಳೋದಲ್ಲ. ಒಬ್ಬ ನಮಗೆ ಬೈತಾನೆ, ಒಬ್ಬ ನಮಗೆ ಹೀಯಾಳಿಸ್ತಾನೆ, ಅರ್ಥ ಆಯ್ತಲ್ವ? ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಮಾಡ್ತಾನೆ,
ಸತ್ಯದ ವ್ಯಾಖ್ಯಾನ ಏನಂತ ಕೇಳಿದೆಯಲ್ಲ, ಅದನ್ನು ತಿಳಿದುಕೊಳ್ಳೋದು. ಅವ ಯಾಕೆ ನನಗೆ ತೊಂದರೆ ಮಾಡ್ತಾನೆ, ಅವ ಯಾಕೆ ನನಗೆ ಶತ್ರು ಆದ, ಅದನ್ನು ತಿಳಿದರೆ ನಿಮಗೆ ಶತ್ರುತ್ವವೇ ಇಲ್ಲ. ತಿಳಿಯುವ ಹೇಗೆ ಅದು? ಅನುಭವಿಸುವುದು. ಜನ್ಮವನ್ನು ಎಷ್ಟೋ ಜನ್ಮವನ್ನು ದಾಟಿ ಬಂದಿದ್ದೇವೆ, ಪವಿತ್ರವಾದ ಜನ್ಮ. ಈ ಜನ್ಮ ಇನ್ನೂ ಸಿಗುವುದಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ ಅಲ್ವಾ. ಎಲ್ಲರಿಗಿಂತ ಸ್ಪೆಷಲ್ ಆಗಿದ್ದೇವೆ ನಾವು. ಪ್ರಾಣಿ ಪಕ್ಷಿ ಎಂತ ಎಲ್ಲ ಉಂಟು, ಎಲ್ಲದಕ್ಕಿಂತಲೂ ಸ್ಪೆಷಲ್ ಆಗಿದ್ದೇವೆ. ಬ್ರಹ್ಮಾಂಡದ ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋ ಶಕ್ತಿ ಇದೆ ಈಗ, ಸ್ವಾರ್ಥದ ದೃಷ್ಟಿಯಿಂದಲೂ. ಖಂಡಿತವಾಗಿಯೂ. ಸ್ವಾರ್ಥ ಇಲ್ಲದೆ ಯಾರು ಜೀವನ ಮಾಡಲಿಕ್ಕೆ ಸಾಧ್ಯ? ಸ್ವಾರ್ಥ ಇಲ್ಲದೆ ಜೀವನ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಒಂದು ಯೋಗಿಗೆ ಕೂಡ ಒಂದು ಸ್ವಾರ್ಥ ಇರ್ತದಲ್ಲ, ಆ ಭಗವಂತನ ಹತ್ರ ಹೋಗಬೇಕು ಅಂತೇಳಿ. ಆ ಸ್ವಾರ್ಥ ಯಾವ ರೀತಿ ಅಂತೇಳಿ ಇರೋದು ಅರ್ಥ ಆಯ್ತಾ? ಸ್ವಾರ್ಥ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸರಿ, ಸ್ವಾರ್ಥ ಇರಲೇಬೇಕು. ಒಂದು ಜ್ಞಾನಿಯಾದವನಿಗೊಂದು ಸ್ವಾರ್ಥ ಇದೆ, ಯಾವುದೋ ಒಂದು ರೀತಿ ಸ್ವಾರ್ಥ ಇದೆ. ಸ್ವಾರ್ಥ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ಬೋದು ನಿಸ್ವಾರ್ಥ, ಅದು ಇದು ಹಾಗೆ ಹೀಗೆ ಎಲ್ಲ ಹೇಳ್ಬೋದು, ಶಬ್ದ ಆಡಂಬರ ಅದು. ಹಾಂ, ಆದರೆ ಅದು ರಿಯಾಲಿಟಿ ಅಲ್ಲ ಅಂತ ಹೇಳೋದು ನಮ್ಮ ಅನುಭವ. ಪ್ರಪಂಚದಲ್ಲಿ ಅನೇಕರು ಎಲ್ಲರಿಂದ ಕಲಿಬೇಕಾದ್ದೇ. ನಮ್ಮ ಅನುಭವವನ್ನು ಇಲ್ಲಿ ಹೇಳ್ತಾ ಇರೋದು, ಪ್ರಪಂಚದ ಜ್ಞಾನವನ್ನು ಇಲ್ಲಿ ಹೇಳ್ತಾ ಇಲ್ಲ. ನಿಮ್ಮ ಈ ಹೊತ್ತಿನ ಸ್ವಾರ್ಥ ಏನು? ಈ ಹೊತ್ತಿನ ಸ್ವಾರ್ಥ ಸತ್ಯವನ್ನು ಹೇಳಿ ಸಾಯುವುದು. ಸತ್ಯವನ್ನು ಹೇಳಿ ಸಾಯುವುದು. ಸಾಯುವುದು ಸತ್ಯ ಅಲ್ಲ. ಸತ್ಯ ಹೇಳಿ ಸಾಯಲಿಕ್ಕೇನು? ಈ ಕ್ಷಣ ನನ್ನದು, ಈ ಕ್ಷಣ ನನ್ನದಾದ ಕಾರಣ ಹ್ಯಾಪಿಯಲ್ಲಿರೋದು, ಖುಷಿಯಾಗಿರೋದು, ಎಂಜಾಯ್ ಮಾಡೋದು. ಈ ಖುಷಿ ಹ್ಯಾಪಿ ಎಂಜಾಯ್ ಅನ್ನುವ ಪರಿಧಿ ಏನು ನಿಮ್ಮ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ ಸಚ್ಚಿದಾನಂದ. ಲೌಕಿಕದಲ್ಲಿ ನಮ್ಮದು ಬೆಂಗಳೂರಲ್ಲಿ ಬೇರೆ ಇದೆ, ಅದಲ್ಲ. ಗೋಪಾಲಪುರದ್ದೇನು ಅಂತ? ಗೋಪಾಲಪುರದು ಸಚ್ಚಿದಾನಂದ ಸ್ಥಿತಿ, ಪರಮಾನಂದ ಸ್ಥಿತಿ. ಅದು ಒಂದು ಜ್ಞಾನಿಯ ಒಂದು ಸ್ಥಿತಿ, ಅದು ಒಂದು ಯೋಗಿಯ ಸ್ಥಿತಿ. ಅದು ಯಾವ ರೀತಿ ಕೂಡ ಇರ್ಬೋದು. ಒಂದು ಮಗುವಿನಾಗಿರ್ಬೋದು, ಅರ್ಥ ಆಯ್ತಲ್ಲ, ಒಂದು ಅಪ್ಪನಾಗಿರ್ಬೋದು, ಒಂದು ಅಮ್ಮನಾಗಿರ್ಬೋದು. ಅದು ಆಯಾ ಭಕ್ತರ ಭಾವನೆಗೆ ಬಿಟ್ಟದು. ಒಟ್ಟಿನಲ್ಲಿ ಹೇಳಿದರೆ ಸಚ್ಚಿದಾನಂದ ಸ್ಥಿತಿ, ಪರಮಾನಂದ ಸ್ಥಿತಿ, ಬ್ರಹ್ಮಾನಂದ ಸ್ಥಿತಿ, ಖುಷಿ. ಈ ನಮ್ಮ ಆಡು ಭಾಷೆಯಲ್ಲಿ ಹೇಳಿದಾಗ ಅರ್ಥ ಆಯ್ತಲ್ಲ. ಸಂತೋಷವಾಗಿರ, ಧೈರ್ಯವಾಗಿರ, ಯಾವ್ದ್ರ ಬಗ್ಗೆ ಚಿಂತೆ ಮಾಡಬೇಕು. ಏನಾಗಬೇಕು ಅದೇ ಆಗೋದು. ನೀನು ನನ್ನ ನಮಸ್ಕಾರ ಮಾಡಿದ್ರು ಮಾಡದಿದ್ದರೂ ಆಗೋದೇ ಆಗೋದು. ಇಲ್ಲಿ ನನ್ನ ನಂಬು ಅಂತ ಹೇಳ್ತಾ ಇಲ್ಲ, ಯಾರಲ್ಲಿ ಇಲ್ಲಿ ಬನ್ನಿ ಅಂತ ಹೇಳ್ತಾ ಇಲ್ಲ. ಈ ಬಾರ್ಡರ್ ಸೆಕ್ಯೂರಿಟಿ ಎಲ್ಲ ಬೇಡ ನಮಗೆ, ಅವಶ್ಯಕತೆ ಇಲ್ಲ. ಆಗೋದಾಗುತ್ತೆ, ಬಿಟ್ಬಿಡೋದು. ಖಂಡಿತವಾಗಿಯೂ. ಚೈನಾದವರು ಬರಲಿ, ಅಮೇರಿಕದವರು ಬರಲಿ, ಬಾಂಗ್ಲಾದವರು ಬರಲಿ, ಖಂಡಿತವಾಗಿ ಹೇಳ್ತೇನೆ ನಾನು. ವಿಧಿ ನಿಯಮದಂತೆ ನಡೆಯುವುದು. ಒಬ್ಬ ಬರ್ತಾನೆ ಅಂತೇಳಿದರೆ ಅಂಥ ಸಮಯಕ್ಕೆ ಅವ ಬರೋದು. ಈ ಪ್ರಪಂಚದಲ್ಲಿ ಏನೆಲ್ಲ ಆಗಬೇಕದು ಆಗಿಯೇ ಆಗಬೇಕು. ಶ್ರೀಕೃಷ್ಣ ಪರಮಾತ್ಮ ಇದ್ದು ಕುರುಕ್ಷೇತ್ರ ಯುದ್ಧ ನಡೆದಿದೆ ಅಂತ ಎಲ್ಲರೂ ಒಪ್ತಾರಲ್ವ. ದೇವರಿದ್ದೇ ಕುರುಕ್ಷೇತ್ರ ಯುದ್ಧ ನಡೆದರೆ ಈಗ ಪ್ರಪಂಚ ಕಲಿಯುಗ ಯಾವುದೋ ಒಂದು ರೀತಿಯಲ್ಲಿ ಮುಗಿಬೇಕಲ್ಲ. ಇಲ್ಲಿ ನಮ್ಮ ಕೈಯಲ್ಲಿ ಉಂಟಾ? ಅವನೇ ಹೇಳಿದ್ದು ಆಗಬೇಕಾದ್ದೇ ಆಗೋದು. ಆಗಬೇಕಾದ್ದೇ ಆಗೋದು. ಈ ಸತ್ಯ ತಿಳಿಯಿರಿ ಅಂತ ಹೇಳೋದು ನಾನು. ಪ್ರತಿಯೊಬ್ಬರು ಪ್ರಪಂಚದಲ್ಲಿದ್ದವ್ರಿಗೆ ಸತ್ಯ ತಿಳಿಯಿರಿ. ಯಾರ ಬಗ್ಗೆ ನಿಮಗೆ ದ್ವೇಷ ಬರೋದಿಲ್ಲ, ಆಗ ಯಾರ ಬಗ್ಗೆ ಮತ್ಸರ ಬರೋದಿಲ್ಲ, ಯಾವುದು ಇರುವುದಿಲ್ಲ. ಎಲ್ಲ ಒಂದು ಅಂತ ಕಾಣ್ತದೆ. ಎಲ್ಲ ಒಂದು 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 ಅಂತ ಹೇಳೋದು, ಅದು ಹೋಗಿ ಮುಟ್ಟುತ್ತದೆ ತಿರುಚಿಟ್ರಂಬಲಮಿಗೆ. ಅರ್ಥ ಆಯ್ತಲ್ವ? ಚಿದಂಬರ ದೇವಸ್ಥಾನದಲ್ಲಿ ಹೇಳಿದ್ದಾರೆ, ತಿರುಚಿಟ್ರಂಬಲத்தில் ಆಳು ಪೊನ್ನಂಬಲ ಗುರುವೇ ಅಂತೇಳಿ. ನಟರಾಜ ಯಾಕೆ ಮಾಡಿದರು? ಅದೊಂದು ಸಿದ್ಧರು ಮಾಡಿದ್ದು. ಅರ್ಥ ಆಯ್ತಲ್ಲ? ಕೊಂಗಣಾರ ಸಿದ್ಧರು ಮಾಡಿದಂಥ ಮೂರ್ತಿ ಅದು. ಯಾರಿಂದಲೂ ಆಗಲಿಲ್ಲ ಮಾಡಲಿಕ್ಕೆ. ಅವರು ಬಂದು ಮಾಡಿಕೊಡ್ತಾರೆ ಪಟ್ಟ ಅಂತೇಳಿ. ಇವತ್ತು ನಾಸದಲ್ಲಿ ನಟರಾಜನಿಟ್ಟು ಪೂಜೆ ಮಾಡ್ತಾರಂತೆ. ಆ ನಟರಾಜನ ವಿಗ್ರಹ ಯಾವ ರೀತಿ ಅಂತ ಹೇಳಿದರೆ, ಈ ಪ್ರಪಂಚದ ಪ್ರಾಣವಾಯು ಯಾವ ರೀತಿ ಹೋಗ್ತದೆ, ಈ ಬ್ರಹ್ಮಾಂಡದಲ್ಲಿ ಪ್ರಾಣವಾಯು ಯಾವ ರೀತಿ ಸಂಚಾರದಲ್ಲಿ ಉಂಟೆಂಬುದು ಆ ನಟರಾಜನ ಒಂದು ಪಿಕ್ಚರ್. ಈ ಸತ್ಯವನ್ನು ತಿಳಿದಿದ್ದಾರೆ. ಅರ್ಥ ಆಯ್ತಾ ನಿಮಗೆ ಹೇಳೋದು? ಎಲ್ಲೋ ಅವನ ಇಚ್ಛೆ ಅಲ್ವಾ? ನಮ್ಮ ಹತ್ರ ಎಂಥದ್ದುಂಟು? ಇದು ನಾವು ಮಾತಾಡ್ತೇವೆ, ಅಲ್ಲ ನೀವೇ ಮಾತಾಡ್ತೀರಿ. ಸರಿಯಾಗಿ ಆಲೋಚನೆ ಮಾಡಿ. ನಾನು ಮಾತಾಡ್ತೀರ, ನೀವು ಮಾತಾಡ್ತಿದ್ದೀರಾ? ಎರಡೂ ಅಲ್ಲ, ಇದು ಸತ್ಯ. ಕಾಲ ಮಾತಾಡ್ತಾ ಉಂಟು. ಯಾರಿಗೆ ಬೇಕಾಗಿ ಮಾತಾಡ್ತಾ ಉಂಟು?
ನಾವಿಬ್ಬರು ಮಾತಾಡ್ತಿಲ್ಲ, ಯಾರೋ ಒಬ್ಬರು ಮಾತಾಡಿದ ವಿಷಯವನ್ನು ನಾವಿಬ್ಬರು ಪುನಃ ರಿಪೀಟಾಗಿ ಮಾತಾಡ್ತೇವೆ. ಈ ಶಬ್ದ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ? ಯಾಕೆ ನಿಮಗೆ ಆ ಫಾರ್ಚೂನ್ ಆಫ್ ಸೆಕೆಂಡಲ್ಲಿ ಇಂಥದ್ದು ಕೇಳುವಂಥ ಆಲೋಚನೆ ಬರ್ತದೆ? ಯಾಕೆ ನಿಮಗೆ ಫಾರ್ಚೂನ್ ಆಫ್ ಸೆಕೆಂಡಲ್ಲಿ ಮರ್ತು ಹೋಗ್ತದೆ? ಇದನ್ನೆಲ್ಲ ಯೋಚನೆ ಮಾಡಿದರೆ ನಾವು ಮಾತಾಡೋದು. ಆ ಮಾತಾಡುವಾಗ ಭಗವಂತನ ಮೇಲೆ ಭಾರ ಹಾಕು, ಆ ತಾಯಿಯ ಮೇಲೆ ಭಾರ ಹಾಕು. ತಾಯಿಯ ಜಗನ್ಮಾತೆ ಏನೋ ಮಾತಾಡ್ತಾ ಇದ್ದೇನೆ, ಗೊತ್ತಿದ್ದು ಗೊತ್ತಿಲ್ಲದ ಮಾತಾಡ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ, ಗುರುದೇವ ನನಗೆ ಗೊತ್ತಿಲ್ಲಪ್ಪ, ನೀನು ನುಡಿಸು ಬಾಯಲ್ಲಿ, ಒಳ್ಳೆಯದ ಕೆಟ್ಟದ ನಿನಗೆ ಬಿಟ್ಟದು, ನಿನ್ನ ದಾಸ ನಾನು ಎಂಬ ಸ್ಥಿತಿ ಕ್ಷಣ 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 ಬರಬೇಕು ಅಂತೇಳು. ನಮಗೆಷ್ಟು ಗೊತ್ತಿದ್ದರೂ ನಮ್ಮಿಂತ ಆ ಕಡೆ ಗೊತ್ತಿದ್ದವರು ಬೇಕಾದಷ್ಟು ಇದ್ದಾರೆ. ನಮಗೆ ಗೊತ್ತಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸ್ಥಿತಿಯನ್ನು ಹೇಳ್ಬೋದು ಹೊರತು ಅದು ಗೊತ್ತಿದೆ ಇದು ಗೊತ್ತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು. ಇಷ್ಟೊತ್ತು ನಾವು ಮಾತಾಡಿದ ಸ್ಥಿತಿಯನ್ನು, ನನ್ನ ಸ್ಥಿತಿಯ ಬಗ್ಗೆ ಹೇಳಿದ್ದು, ಉದಾಹರಣೆ ಹೇಳೋದು ಹೇಳಲೇಬೇಕಾಗ್ತದೆ. ಮಾತಾಡುವಾಗ ನಾನು ನೀನು ಅಂತೇಳಿ ಬರ್ತದೆ. ಈ ಸ್ಥಿತಿಯನ್ನು ಹೇಳಿದಿಲ್ಲಿ ಹೊರತು ನನಗೆ ಅದು ಗೊತ್ತುಂಟು ಇದು ಗೊತ್ತುಂಟು ಅಂತ ಹೇಳಲಿಲ್ಲ. ಅದು ಹೇಳೋದು ಇಲ್ಲ, ಗೊತ್ತಿಲ್ಲಪ್ಪ, ನಿಜವಾಗಿ ಗೊತ್ತಿಲ್ಲ. ಇದು ಸತ್ಯ. ಆ ಗೊತ್ತಿಲ್ಲ ಅಂತ ಹೇಳಿದ ಕಾರಣ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿಗಿದ್ದಾನೆ ಅಂತ ಹೇಳೋದು. ಇದು ಇನ್ನೊಂದು ಸತ್ಯ. ಗೊತ್ತಿಲ್ಲ ಅನ್ನುವುದೇ ಗೊತ್ತಾಗುವಿಕೆಯ ಆರಂಭವಾದು. ಖಂಡಿತವಾಗಿಯೂ ನಿಮಗೆ ಯಾವಾಗ ಗೊತ್ತುಂಟು ಅಂತ ಹೇಳ್ತದೋ ಆಗ ಭಗವಂತ ಎತ್ತರ ಬೆಳೀತಾ ಹೋಗ್ತಾನೆ. ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಭಗವಂತ ಹತ್ತಿರ ಬರ್ತಾನೆ ಅಲ್ವಾ? ಕವಿರತ್ನ ಕಾಳಿದಾಸ ಆಗಿದ್ದಾನೆ. ಅದು ಅವನು ಹಾಗೆ ಆಗಿದ್ದರೆ ಎಲ್ಲರಿಗೂ ಅದೇ ದಾರೆ ಸ್ಥಿತಿ. ಎಂಥ ಕವಿ ಆಗಿಬಿಟ್ಟ ಅವನು. ಒಂದು ಹೆಣ್ಣಿನ ಮಾತನ್ನು ಕೇಳಿ, ಅವನ ಹೆಂಡತಿಂತಲೇ ಗೊತ್ತಿಲ್ಲ ಜ್ಞಾನ ಆದ ನಂತರ ಅವನಿಗೆ, ಆದರೆ ಅವಳ ಮೇಲೊಂದು ಮೋಹ. ಜ್ಞಾನಿಗಳು ಮಾಡೋದು ಸರಿಯಾ? ತಪ್ಪಲ್ಲ. ತಪ್ಪಲ್ಲ ಅಂತ ಹೇಳಿದ್ರಿ. ಅಲ್ಲ, ಪ್ರೆಸೆಂಟ್ ಸಿಚುವೇಶನಲ್ಲಿ ಹೇಳೋದು ನಾನು. ಹೌದು. ಅದನ್ನು ಸತ್ಯ ಒಪ್ಪಿಕೊಳ್ಳಿ. ಹೌದಪ್ಪ, ಹೀಗೆ ಆಯಿತು, ನಡೆದು ಹೋಯ್ತು, ಏನು ಈಗ ಅದು ಬೇಕು, ಆ ಸತ್ಯ, ಆ ಸಾಧನೆ, ಅದು ಕ್ರಿಯೆ. ಈಗ ನೀವು ಆಗಲ್ಲ ಕೇಳಿದಕ್ಕೆಲ್ಲ ಯಾವ ಸಮಯದಲ್ಲಿ ಬರೋದು ಉತ್ತರ. ಅದು ನೀವು ಮ್ಯಾಚ್ ಮಾಡಬೇಕು. ಈ ಪ್ರಶ್ನೆಗೆ ಇಲ್ಲಿ, ಈ ಪ್ರಶ್ನೆಗೆ ಇಲ್ಲಿ, ಈ ಪ್ರಶ್ನೆಗೆ ಇಲ್ಲಿ ಅಂತೇಳಿ ಮ್ಯಾಚ್ ಆಗದೇ ಇದ್ರೂ ತೊಂದರೆ ಇಲ್ಲ. ಅಷ್ಟೇ ಹೇಳೋದು ನಾನು, ಬೇರೆ ಅಂತ ಹೇಳಲಿಕ್ಕಿಲ್ಲ. ತಿರುಚಿಟ್ಟಂಬಲಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ, ನನ್ನ ಹೆಸರು ಪ್ರದೀಪ್ ಅಂತ. ಬ್ಯಾಂಗ್ಳೂರಿಂದ ಬಂದಿದ್ದೀನಿ. MNC ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಗುರುಮನೆಗೆ ಬಂದು ಆಲ್ಮೋಸ್ಟ್ 1 ವರ್ಷ ಆಯಿತು. ಲಾಸ್ಟ್ ನವಂಬರಲ್ಲಿ ಬಂದಿದ್ದು. ಹಿಂಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬರ್ತಾಯಿದ್ರು. ಇಲ್ಲಿ ಹೋಗ್ತಾಯಿದ್ದೀವಿ. ಗೋಪಾಲ್ಪುರ, ಮೈಸೂರು ಹತ್ರ ಗೋಪಾಲ್ಪುರದಲ್ಲಿ ಗುರುಗಳಿದ್ದಾರೆ, ಒಂದು ಯೂಟ್ಯೂಬಲ್ಲಿ ನೋಡಿದ್ದೀವಿ, ಹೋಗ್ತಾಯಿದ್ದೀವಿ ಅಂತ ಅಂದರು. ಸರಿ ಹೋಗಿ ಬನ್ನಿ ಅಂತ ಅಂದೆ. ಆಮೇಲೆ ಯಾಕೋ ಲಾಸ್ಟ್ ಇದರಲ್ಲಿ ಇಲ್ಲ ನಾನು ಹೋಗಿ ಬರೋದಾ ಅಂತ ಅನಿಸ್ತು. ಅವ್ರ ಜೊತೆ ನಾನು ಬಂದೆ. ಆಲ್ಮೋಸ್ಟ್ ಲೈಕ್ 2 ಗಂಟೆ 3 ಗಂಟೆ ಹಂಗೆ ಬಂದ್ವಿ ಮಧ್ಯಾಹ್ನ. ಗುರುಗಳಿಲ್ಲ ಹೊರಗಡೆ ಕೂತಿದ್ರು, ಗುರುಗಳು ಮಾತಾಡ್ಸಿದ್ರು. ಅದು ನೋಡಿದ ತಕ್ಷಣ ಒಂದು ವಿಸ್ಮಯ. ನಮಗೆ ಆ್ಯಕ್ಚುಲಿ ನಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಯೂಶ್ವಲಾಗಿ ಆಧ್ಯಾತ್ಮಿಕ ಇದರಿಂದನೇ ಬಂದಿರೋದು. ನನ್ನ ತಂದೆ ತಾಯಿ ಇರ್ಬೋದು, ಅವರು ಆಧ್ಯಾತ್ಮಿಕ ಇದರಿಂದ, ಮತ್ತು ರಾಮಕೃಷ್ಣ ಆಶ್ರಮ ಸಂಪರ್ಕ, ಡಿವೈನ್ ಪಾರ್ಕ್ ಅಂತ ಉಡುಪಿ ಹತ್ರ ಇದೆ, ಅಲ್ಲಿ ಗುರುಗಳ ಸಂಪರ್ಕ, ಆ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನಾವು ಹೌದು ನೋಡ್ದೆ, ಇಲ್ಲೇ ಹತ್ರದಲ್ಲಿದ್ದಾರಲ್ಲ, ಒಂದ್ಸಲ ಗುರುಗಳ ಆಶೀರ್ವಾದ ತೊಗೊಂಡು ಬರೋದ ಅಂತ ಬಂದ್ವಿ. ಇಲ್ಲಿ ಬಂದಾಗ ಗೊತ್ತಾಗಿದ್ದು ಇಲ್ಲೇ ಒಂಥರ ವಿಸ್ಮಯ. ಆ್ಯಕ್ಚುಲಿ ಎಲ್ಲ ಬೇರೆ ಗುರುಗಳು ನಾವು ನೋಡಿದ್ದು ಎಲ್ಲ ಇಲ್ಲಿ ನೋಡಿದ್ರೆ ಇಲ್ಲೇ ಒಂದು ಡಿಫ್ರೆಂಟ್ ಆಗಿತ್ತು. ಹೌದಪ್ಪ ಅಂತ ನೋಡೋದ ಅಂತ ಗುರುಗಳು ಸುಮಾರು ಒಂದು 2-3 ಅವರ್ ಕುಳಿಸಿದ್ರು ನಮ್ಮನ್ನು ಫಸ್ಟ್ ಡೇ ಬಂದಾಗ. ಆಮೇಲೆ ನಮಗೆ ಹೋಗ್ತಾ ಏನಪ್ಪ ಇಲ್ಲಿ ಈ ಥರ ಇದೆಯಲ್ಲ ಗುರು ಮನೇಲಿ, ಈ ಥರ ಗುರುಗಳು ಇನ್ನೂ ಮಾತಾಡ್ಸಿರ್ಲಿಲ್ಲ, ಕೂತ್ಕೊಳ್ಳಿ ಅಂತ ಅಂದಿದ್ರು. ಆಮೇಲೆ ಗುರುಗಳ ಹತ್ರ ಮಾತಾಡ್ತಾ ನಮಗೆ ಗೊತ್ತಾಯಿತು, ಏನು ಆಗಲೇ ಒಂದು ಫೀಲಿಂಗ್ ಬರ್ತಾಯಿತ್ತು. ಹೌದು, ಏನೋ ಒಂದು ಈ ಮನೆ ಮಕ್ಕಳ ಥರನೇ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ಹಂಗೆ ನಮ್ಗೆ ಗೊತ್ತಾಗ್ದೇ 11 ಗಂಟೆ ಆಗಿದೆ ರಾತ್ರಿ. ನಾವು ಒಂದು ಸುಮ್ಮನೆ ಬಂದು ಗುರುದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಫಸ್ಟ್ ಟೈಮೇ ನಮಗೆ 9 ಗಂಟೆನೋ 10 ಗಂಟೆನೋ ಆಯಿತು. ನೋಡಿದ್ರೆ ಅಯ್ಯೋ ಇಷ್ಟೊತ್ತಾಗೋಗಿದೆಯಲ್ಲ ಅಂತ ಅನ್ನಿಸ್ತು. ಆಮೇಲೆ ಸರಿ ಹೋಗಿ ಬರ್ತೀವಿ ಅಂತ ಗುರುಗಳು ಕಳಿಸ್ಕೊಟ್ರು ನಮ್ಮನ್ನ. ಮತ್ತು ನಮಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ 1 ತಿಂಗಳು ಆದಮೇಲೆ ಅನಿಸುತ್ತೆ ಮತ್ತೆ ಬಂದ್ವಿ.
ಅವಾಗಿಂದ ನಮಗೆ ಗುರುಗಳ ಸಂಪರ್ಕ ಅವ್ರ ಗುರುಗಳ ಹಿತವಚನಗಳು ಎಲ್ಲ ಸಿಗ್ತಾ ಇತ್ತು. ಅವ್ರ ಹತ್ರದಿಂದ ಮಾತಾಡೋದು ಎಲ್ಲ ಮಾತಾಡುವಾಗ ನನ್ನ ವೈಫ್ ಆಗ 1 ಮಂತ್ ಪ್ರೆಗ್ನೆಂಟ್ ಆಗಿದ್ಲು. ಅದೊಂದು ಸ್ವಲ್ಪ ಅವಳಿಗೆ ಬ್ಲೀಡಿಂಗ್ ಇತ್ತು. ಬಟ್ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಿರ್ಲಿಲ್ಲ ಗುರುಗಳ ಹತ್ರ. ಒಂದು ಗುರುಗಳು ನೋಡಿದ್ರೆ ಒಂದು ಆಧ್ಯಾತ್ಮಿಕ ವಚನಗಳಲ್ಲ, ಹಿತ ನುಡಿಗಳು ಇದು ಸಿಗುತ್ತಲ್ಲ ಅಂತ ಬಂದಿದ್ವಿ. ಆಗ ಗುರುಗಳು ಕೇಳಿದ್ರು, ಏನು ವೈಫ್ ಅವ್ರು ಬಂದಿಲ್ವಾ ಅಂತ ಅಂದರೆ, ಇಲ್ಲ ಗುರುದೇವ ಹಿಂಗೆ 1 ಮಂತ್ ಪ್ರೆಗ್ನೆನ್ಸಿ, ಅವ್ರಿಗೊಂಚೂರು ಬ್ಲೀಡಿಂಗ್ ಇದೆ ಅಂತ. ಏನು ಹೆದರ್ಕೊಳ್ಬಿಡುವ, ಖುಷಿಯಾಗಿರೋ, ಎಲ್ಲ ಒಳ್ಳೇದಾಗತ್ತೆ ಅಂದು. ಅದಾದೇನು ಹೋಗಿ ಅಲ್ಲಿಂದ ಆಶೀರ್ವಾದ ತೊಗೊಂಡು ಹೋದೆ. ಮತ್ತು ನೆಕ್ಸ್ಟ್ 15 ಡೇಸ್ ಇಲ್ಲ 1 ಮಂತ್ ಆಗಿ ಬಂದಾಗ ಗುರುದೇವ ಹಿಂಗೆ ಟ್ವಿನ್ಸ್ ಆಗಿದೆ. ಆ್ಯಕ್ಚುಲಿ ಟ್ವಿನ್ಸ್ ಅಂತ ಗೊತ್ತಾಯಿತು 2nd ಮಂತಲ್ಲಿ. ಆಮೇಲೆ ಸೂರ್ಯಚಂದ್ರ ಹುಟ್ಟು ಬರ್ತಾರೆ ಅಂತ ಹೇಳಿದ್ರು. ನಮಗೆ ಗೊತ್ತಾಗಲಿಲ್ಲ ಆಗ ಫಸ್ಟ್ ಇನ್ಸ್ಟೆನ್ಸಲ್ಲಿ. ಸೂರ್ಯಚಂದ್ರ ಅಂದರೆ ಮೋಸ್ಟ್ಲಿ ಇಬ್ಬರು ಗಂಡೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಗುರುದೇವರು ಹೇಳಿದ್ರು, ಒಂದು ಹೆಣ್ಣು, ಸೂರ್ಯ ಅಂದರೆ ಗಂಡು, ಹೆಣ್ಣು ಅಂದರೆ ಹೆಣ್ಣಿನ ಸ್ವಭಾವ, ಅಂದರೆ ತಾಳ್ಮೆ ಅಂತ ಇರೋ ಒಂದು ಹೆಣ್ಮಗು ಅಂತ, ಆ ಥರ ಸ್ವಭಾವದ ಮಕ್ಕಳು ಹುಟ್ಟು ಬರ್ತಾರೆ ಅಂತ ಹೇಳೋರು. ಬಟ್ ಈಗ ನನ್ನ ವೈಫ್ ಡೆಲಿವರಿ ಆಯಿತು 8.5 ಮಂತಲ್ಲಿ. ಒಂದು ಹೆಣ್ಣು ಮತ್ತು ಒಂದು ಗಂಡು. ನಮಗೆ ಪರಮಾಶ್ಚರ್ಯ. ಗುರುಗಳು ಅಂದರೆ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದಿರಲಿಲ್ಲ. ಬಟ್ ಈ ಗುರುಗಳ ಸೇವೆ ಮತ್ತು ಅವರ ಮಾತು, ಅವ್ರ ಹಿತವಚನಗಳನ್ನೆಲ್ಲ ಕೇಳ್ತಾ ನಮ್ಮಲ್ಲೇ ನಮಗೇನೋ ಚೇಂಜಸ್ ಆಗ್ತಾ ಬಂತು. ಮತ್ತು ಆ ಧೈರ್ಯ ಮತ್ತು ಅವ್ರು ಬ್ಲೀಡಿಂಗ್ ಇದ್ದಾಗ ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಎದುರ್ಕೊಂಡಿದ್ದು, ಏನಪ್ಪ ಏನಾಗೋಗುತ್ತೆ ಅಂತೆಲ್ಲ. ಆ ಗುರುಗಳ ಒಂದು ಆಶೀರ್ವಚನದಿಂದ ಆ ಧೈರ್ಯ, ಆ ಸ್ಟ್ರಾಂಗ್ ಫೀಲಿಂಗ್ ಇತ್ತು ನಮ್ಮಲ್ಲಿ. ಎಲ್ಲ ಒಳ್ಳೇದಾಗತ್ತೆ, ಏನೇ ಬಂದರೂ ಎದುರಿಸೋದ ಅಂತ. ಮತ್ತು ಯಾವುದೇ ಗುರುಗಳ ಹತ್ರ ಹೋದರೂ ಇಟ್ಸ್ ನಾಟ್ ಎ ಸೊಲ್ಯೂಷನ್ ಸೆಂಟರ್. ಏನಂದರೆ ಗುರುಗಳು ಗೈಡ್ ಮಾಡ್ತಾರೆ, ಈ ಥರ ಇರಬೇಕು. ಅದನ್ನು ನಾವು ಹೇಗೆ ತೊಗೊಂಡೋಗ್ಬೇಕು ಅನ್ನೋದು ನಾವು ಅಳವಡಿಸ್ಕೊಳ್ಬೇಕು. ಅವ್ರ ಹಿತವಚನಗಳನ್ನ ನಾವು ಕೇಳ್ತಾಯಿದ್ರೆ ಅದರಿಂದನೇ ನಮ್ಮ ಜೀವನ ಮುಂದಿನ ಇದಕ್ಕೆ ಅಡಿಪಾಯ ಆಗುತ್ತೆ. ಅಷ್ಟೇ. ತಿರುಚಿಟ್ಟಂಬಲಂ.